ಮಂಗಳೂರಿನಲ್ಲಿ ಮತ್ತೆ ತಲೆ ಎತ್ತಿದೆ ಚೈನ್ ಲಿಂಕ್ ಜಾಲ. ಉದ್ಯೋಗಾವಕಾಶದ ಹೆಸರಿನಲ್ಲಿ ವಿದ್ಯಾರ್ಥಿಗಳಿಗೆ ವಂಚನೆ ಮಾಡಲಾಗ್ತಾ ಇದೆ. ಬಡ ವಿದ್ಯಾರ್ಥಿಗಳೇ ಬ್ಲೇಡ್ ಕಂಪನಿಯ ಟಾರ್ಗೆಟ್. ತಲಾ 51,000 ರೂಪಾಯಿ ಕಟ್ಟೋದಕ್ಕೆ ಹೇಳಿ ಈ ಚೈನ್ ಲಿಂಕ್ ಮೋಸ ನಡೆಸ್ತಾ ಇದ್ದಾರೆ. ಚಿನ್ನ ಅಡ ಇಟ್ಟು ಸಾಲ ಮಾಡಿ ಹಣ ಕೊಟ್ಟವರು ಈಗ ಶಾಕ್ ಆಗಿದ್ದಾರೆ. ನೂರಾರು ವಿದ್ಯಾರ್ಥಿಗಳಿಗೆ ಕೋಟ್ಯಂತರ ರೂಪಾಯಿ ವಂಚನೆಯಾಗಿರೋದು. ವಂಚನೆಗೊಳಗಾಗಿ ವಿದ್ಯಾರ್ಥಿನಿ ಆತ್ಮಹತ್ಯೆಗೂ ಕೂಡ ಯತ್ನ ಮಾಡಿದಂತಹ ಘಟನೆ ನಡೀತು. ಕೈ ಕುಯ್ದುಕೊಂಡು ವಿದ್ಯಾರ್ಥಿನಿಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ವೆಕ್ಸಾನ್ ಬಿಗ್ವೇಲ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಉದ್ಯೋಗಾವಕಾಶದ ಹೆಸರಲ್ಲಿ ವಿದ್ಯಾರ್ಥಿಗಳಿಗೆ ವಂಚನೆಯಾಗ್ತಾ ಇರುವಂಥದ್ದು ಈ ಕಂಪನಿಯಿಂದ. ಬಡ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅವರಿಂದ ಹಣ ಕಟ್ಟಿಸ್ಕೊಳ್ತಾರೆ. ಚೈನ್ ಲಿಂಕ್ ಮೋಸ ಇದು. ತಲಾ 51,000 ರೂಪಾಯಿ ಹಣ ಕಟ್ಟಿಸ್ಕೊಂಡಿರೋದು. ಆ ಹಣ ಕೊಡೋದಕ್ಕೆ ಚಿನ್ನ ಅಡ ಇಟ್ಟಿದ್ದಾರೆ, ಸಾಲ ಮಾಡಿದ್ದಾರೆ. ಈಗ ಯಾವಾಗ ಇದು ವಂಚನೆ ಅನ್ನೋದು ಗೊತ್ತಾಯಿತು. ಒಬ್ಬ ವಿದ್ಯಾರ್ಥಿನಿಯಂತೂ ಆತ್ಮಹತ್ಯೆಗೂ ಕೂಡ ಯತ್ನಿಸಿದಂತಹ ಘಟನೆ ನಡೆದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಕೈ ಕುಯ್ದುಕೊಂಡು ವಿದ್ಯಾರ್ಥಿನಿ ಆತ್ಮಹತ್ಯೆಗೆ ಯತ್ನಿಸಿರುವಂಥದ್ದು. ಸಾಕಷ್ಟು ಮಂದಿ ವಿದ್ಯಾರ್ಥಿನಿಯರು ಈಗ ಮೋಸ ಹೋಗಿದ್ದಾರೆ. ಮಂಗಳೂರು ನಗರದ ಅಳಕೆ ಕುದ್ರೋಳಿ ಬಳಿ ಇರುವಂತಹ ಕಂಪನಿಯದು. ಮಹಾರಾಷ್ಟ್ರ ಮೂಲದ ಕಂಪನಿ, ವೆಕ್ಸಾನ್ ಹೆಸರಿನ ಕಂಪನಿ. ಉದ್ಯೋಗದ ಆಫರ್ ಕೊಡ್ತಾರೆ, ಬೇರೆ ಬೇರೆ ಉದ್ಯೋಗಗಳನ್ನು ಕೊಡ್ತೀವಿ ಅಂತ ಆಮಿಷ ಕೊಡ್ತಾರೆ, ಅದಕ್ಕೆ ದುಡ್ಡು ಕೇಳ್ತಾರೆ. ಕಂಪನಿ ಹೆಸರಲ್ಲಿ ಜಾಹೀರಾತು ಕೂಡ ಹಾಕಿರ್ತಾರೆ. 3 ದಿನದ ತರಬೇತಿಗೆ ಅಂತ ಹೇಳಿ ಹಣ ಪಡೆಯೋದು. ಆ ತರಬೇತಿ ಕೊಡ್ತಾರಲ್ಲ, ಆ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಬ್ರೈನ್ ವಾಶ್ ಮಾಡ್ತಾರೆ. ಬರೀ ಕೆಲವೇ ತಿಂಗಳಲ್ಲಿ ನೀವು ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ಬೋದು ಅನ್ನೋದು ಅವ್ರು ಕೊಡುವಂತಹ ಆಮಿಷ. ಆಮೇಲೆ ಹಂತ ಹಂತವಾಗಿ ದುಡ್ಡು ಪಾವತಿಸುವಂತೆ ಕೇಳ್ತಾರೆ. ಪಾಸ್ಪೋರ್ಟ್ ಪೊಲೀಸ್ ವೆರಿಫಿಕೇಷನ್ಗೆ ಈಗ ಹೊಸ ರೂಲ್ಸ್. ಡಿಜಿಐಜಿಪಿ ಸೂಚನೆಯಂತೆ ಬೆಂಗಳೂರಿನಲ್ಲೂ ಕೂಡ ಕೆಲ ಮಾನದಂಡ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೊಸ ಮಾರ್ಗಸೂಚಿಯನ್ನ ಹೊರಬಿಟ್ಟಿದ್ದಾರೆ. ಪರಿಶೀಲನೆ ವೇಳೆ ಬಾಡಿ ವಾರ್ನ್ ಕ್ಯಾಮೆರಾ ಕಡ್ಡಾಯ. ಪಾಸ್ಪೋರ್ಟ್ ಅರ್ಜಿದಾರರನ್ನ ಠಾಣೆ ಕರೆಸೋ ಹಾಗಿಲ್ಲ. ಅರ್ಜಿದಾರರು ಏನು ಕೊಟ್ಟಿರ್ತಾರಲ್ಲ ವಿಳಾಸ, ಆ ವಿಳಾಸಕ್ಕೆ ಕಡ್ಡಾಯವಾಗಿ ಹೋಗಬೇಕು. ನೆರೆಹೊರೆಯವರಿಂದ ಅಧಿಕಾರಿಗಳು ಮಾಹಿತಿಯನ್ನು ಸಂಗ್ರಹಿಸಬೇಕು. ಅರ್ಜಿದಾರರ ವಿಳಾಸಕ್ಕೆ ಹೋಗೋ 24 ಗಂಟೆ ಮುನ್ನ ಮಾಹಿತಿಯನ್ನು ಹಂಚ್ಕೋಬೇಕು. ಅರ್ಜಿದಾರರಿಂದ ಯಾವುದೇ ಲಂಚ ನಿರೀಕ್ಷೆ ಮಾಡೋ ಹಾಗಿಲ್ಲ. ಅರ್ಜಿದಾರರನ್ನ ಅಲದಾಡಿಸೋ ಹಾಗಿಲ್ಲ. ವರದಿ ವಿಳಂಬ ಮಾಡೋ ಹಾಗಿಲ್ಲ. ವರದಿ ಸಲ್ಲಿಸುವಂತಹ ವೇಳೆ ಸೂಕ್ತ ಮತ್ತು ಸ್ಪಷ್ಟ ಪುರಾವೆಯನ್ನು ಹೊಂದಿರಬೇಕು. ನಿಯಮ ಪಾಲನೆಯಾಗ್ತಾ ಇವೆ ಅಂತ ಡಿಸಿಪಿ ವರದಿ ಸಲ್ಲಿಸಬೇಕು. ಆ ನಿಯಮ ಉಲ್ಲಂಘಿಸುವ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಆಗತ್ತೆ ಎಂದಿದ್ದಾರೆ. ಪಾಸ್ಪೋರ್ಟ್ ಪೊಲೀಸ್ ವೆರಿಫಿಕೇಷನ್ಗೆ ಆಗಿರುವಂತಹ ಹೊಸ ರೂಲ್ಸ್ ಇದು. ಡಿಜಿಐಜಿಪಿ ಸೂಚನೆಯಂತೆ ಬೆಂಗಳೂರಿನಲ್ಲೂ ಕೂಡ ಈ ಮಾನದಂಡದ ಪಾಲನೆಯಾಗಬೇಕಾಗಿದೆ. ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಹೊಸ ಮಾರ್ಗಸೂಚಿಯ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಜೊತೆಗೆ ಪರಿಶೀಲನೆ ವೇಳೆ ಬಾಡಿ ವಾರ್ನ್ ಕ್ಯಾಮೆರಾ ಕಡ್ಡಾಯ ಅಂದಿದ್ದಾರೆ.